ಮಾಡ್ಕೊಂಡಲ್ಲಿದ್ದ ಇಷ್ಟೇ ನಡೆದಿದೆ ಸರ್. ನಂದು ಅಮ್ಮನ ಮುಂದೆ ಹೇಳಿದ್ದಿಲ್ಲ ನಾನು ಇಷ್ಟು ವರ್ಷ. ಇವಾಗಿದ್ರ ಫುಲ್ ಮಿಕ್ಕಿ ಬಿಟ್ಟಿದೆ ಸರ್. ಅಮ್ಮನ ಮುಂದೆ ಮೊನ್ನೆ ಹೇಳಿದೆ, ಹೇಳೋಣ ಆಯ್ತಮ್ಮ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿದ ಒಂದೆರಡು ದಿನಕ್ಕೆ ಬಂದ್ಬಿಟ್ಟು ಹೊಡೆದೋಗಿದ್ದಾರೆ. ಡೆಲಿವರಿಗಂತ ಬಂದಿದ್ದೀನಿ, ಡೆಲಿವರಿ ಮಾಡ್ಕೊಂಡಿದ್ದೀನಿ. ವರದಕ್ಷಿಣೆ ಸಲಂದೆ ಈ ಥರ ಮಾಡಿ ಹೋಗಿದ್ದಾನೆ ನಮ್ಮಮ್ಮಗೆ. ಇವಾಗ ನಮ್ಮಮ್ಮ ಇವಾಗ ಹಿಂಗೆ ಕೇಳ್ತಾ ಇದ್ರು ವರದಕ್ಷಿಣೆ ಸಲಂದೆ. ಏನ್ ಮಾಡೋದು ನಮ್ಮ ಮನೆಯವ್ರದ್ದು ಏನಿಲ್ಲ ಸರ್. ನನಗೆ ಕಿರುಕುಳ ಕೊಟ್ಟಿದ್ರು ಸರ್. ಜಾಸ್ತಿ ಡೈಲಿ ಹೊಡಿತಾ ಇದ್ರು ನನಗೆ. ಡೈಲಿ ಬಂದ್ಬಿಟ್ಟು ಹೊಡೆದು 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 ಹಿಂಸೆ ಕೊಡ್ತಾ ಇದ್ರು. ವರದಕ್ಷಿಣೆ ತೊಂಬ, ನಮ್ಮ ಬಂಗಾರ ತೊಂಬ, ಸಾಮಾನು ತೊಂಬ ಅಂತ ಡೈಲಿ ಬಂದ್ಬಿಟ್ಟು ಹೊಡಿತಾ ಇದ್ರು. ಕೇಳಿ ಕೇಳಿ ಸಾಕಾಗಿ ಮೊನ್ನೆ ನಮ್ಮ ಅಮ್ಮನ ಮುಂದೆ 10ನೇ ತಾರೀಕು ಬಂದ್ಬಿಟ್ಟು ಬಂದು ಹೊಡೆದು ಹೋದ್ರು. 1:20ಕ್ಕೆ ಬಂದ್ಬಿಟ್ಟು ಹೊಡೆದ ಕೇಸಿ ಎಲ್ಲಿ ಏನು ಮಾತಿಲ್ಲ ಸರ್. ಬಂದ್ರು ಕೊಡ್ಲೆ ತೊಗೊಂಡ್ಬಿಟ್ಟು ಹಿಂಭಾಗದಲ್ಲಿದ್ದ ಹೊಡೆದ್ಬಿಟ್ರು. ಮಾತೇ ಒಂದು ಮಾತು ನನ್ಲಿಲ್ಲ. ಮೇಡಮ್ ಲವ್ ಮ್ಯಾರೇಜ್. ಅವ್ರು ಏನು ಮಾಡಿದ್ರೋ ಗೊತ್ತಿಲ್ಲ ಸರ್ ನನಗೆ. ನಮ್ಗೇನು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಅವಾಗ ಲವ್ ಮ್ಯಾರೇಜಿಗಂತೆ. ಓಡಿ ಬಂದಾಗ ನಾವು ಬೆಂಗಳೂರಲ್ಲಿದ್ವಿ. ಫೋನ್ ಮಾಡಿಬಿಟ್ಟು ಏನಂದ್ರು, ಮದುವೆ ಮಾಡ್ತೀವಮ್ಮ ಬನ್ನಿ ಅಂತಂದ್ರು. ಬನ್ನಿ ಅಂತಗಳು ಮದುವೆ ಮಾಡಿದ್ರು. ಅವಾಗ ಏನು ಕೇಳಲಿಲ್ಲ. ಮದುವೆ ಆಗಿಂದ ಡೈಲಿ ನಡೀತಾ ಇತ್ತು. ಇವಾಗ 7 ವರ್ಷ ಆಯ್ತು ನಮ್ಮ ಮನೇಲಿ ಅಷ್ಟೇ. ನಾನು ಯಾರ ಹತ್ರ ಹೇಳಿದ್ದಿಲ್ಲ ಸರ್ ಇಷ್ಟು ದಿನ. ಈಗೇನು 1 ವರ್ಷ ಆಯಿತು. ನಾನು ಸಾಯಕ್ಕಂತ ಹೋಗಿದ್ದೆ. ನಮ್ಮಮ್ಮ ನಾನು ಉಳಿಸ್ಕೊಂಡಕ್ಕೆ ಇಷ್ಟು ದಿನ ಇದ್ದೀನಿ. ಇವಾಗ ನಾ ಸಾಯ್ಬೇಕಂದ್ರೆ ನಮ್ಮಮ್ಮ ಸತ್ತು ಹೋದ್ರಿ. ಇವಾಗ ಯಾರು ಇಲ್ಲ ನನಗೆ. 2 ತೊಲೆ ಬೇಕಂದ್ರು ಆಗೋದಿಲ್ಲಮ್ಮ ಅಂತಂದಕ್ಕೆ ಬಂದ್ಬಿಟ್ಟು ಹೊಡೆದೋಗಿದ್ದಾರೆ. ಏನು ಮಾಡೋದು ಸರ್, ಈ ಥರ ಮಾಡಿ ಹೋಗಿದ್ದಾರೆ. ನಮ್ಮ ಹೆಸರು ರಂಜಾನ್ ಬಿ. ಇರೋದೇ 2 ಅದೀವಿ ಸರ್. ನಮ್ಮ ಅಣ್ಣ ಇವಾಗ ನಾನು ಬಿಟ್ಟರೆ ಅವ್ರಿಗೆ ನಾನು. ಇವಾಗ ಯಾರು ನನಗೆ ತಂದೆ ತಾಯಿನೂ ಇಲ್ಲ. ಇರೋದು ಒಬ್ರು ಅಮ್ಮ ಇದ್ರು, ಅವ್ರೂ ಹೋಗ್ಬಿಟ್ರು ನಮಗೆ. ನಮ್ಮ ಅಣ್ಣನ ಮೇಲೇನು ಹೊಡೆದಿದ್ದಾರೆ ಸರ್. ಅವ್ರಿಗೆ ಸ್ವಲ್ಪ ಮುಂದಕ್ಕೆ ಹೋದಕ್ಕೆ ಉಳ್ಕೊಂಡ್ರು. ಅವರು ಕಲ್ಲು ಎಸ್ತಿದ್ರು ಅವ್ರ ಮೇಲೆ. ನಮ್ಮ ಅಣ್ಣಗೆ ಫೋನ್ ಮಾಡಿ ಹೇಳಿದೆ ಸರ್ ನಾನು, ಈ ಥರ ಆಗ್ತೈತಣ್ಣ ಬೇಗ ಬಾ, ನಾನು ಅಮ್ಮ ಹೊಡ್ಯಕ್ಕೆ ಬಂದಿದ್ದಾನೆ ಬೇಗ ಬಾ ಅಂದೆ. ಅವ್ರು ಇಮಿಡಿಯೇಟ್ಲಿ ಗಾಡಿ ತೊಗೊಂಡು ಬಂದರು. ಅವ್ರು ಬರೋದಕ್ಕೆ ಗಾಡಿ ತೊಗೊಂಡು ಇವನು ಎತ್ಕೊಂಡು ಹೋದಕ್ಕೆ ಎದುರು ಹೋಗಕ್ಕೆ ಇವನು ನಾನು ಹೋದ್ರೆ ನಾವು ಇದು ಮಾಡ್ತಾನೆ ಬಾ ಅಂತ ಕೇಸಿ ಎತ್ತಿ ಕಲ್ಲಾಕಕ್ಕೆ ಹೋದ ಸರ್. ನಮ್ಮ ಹೆಸರು ರಂಜಾನ್ ಬಿ ಅಂತ.